ಏನೇ ಇದು? ಮುದ್ದೆ. ಮುದ್ದೆ ಹಿಂಗ್ ಮಾಡ್ತಾರ? ನಂಗ್ ಬೇಡ. ಅದೇನ್ ಮಾಡ್ತೇವ ಗೊತ್ತಿಲ್ಲ. ನಾಳೆಯಿಂದ ಮುದ್ದೆ ರೌಂಡ್ ಆಗಿ ಬಾಲ್ ತರ ಇರ್ಬೇಕು. ಇಲ್ಲಾಂದ್ರೆ ನಿನ್ನ ಫುಟ್ಬಾಲ್ ಆಡ್ಬಿಡ್ತೀನಿ. ಶಾಬಾಷ್. ಹಿಂಗೆ ಮುದ್ದೆ ಮಾಡೋದು. ಸಾಂಬಾರಕ್ಕು. ಸೂಪರ್. ಬಾಲ್ ತರ ಇರ್ಬೇಕು. ಬಾಲ್ ತರ ಇರ್ಬೇಕು. ಕುಡಿಯಕ್ ಒಂದ್ ಗ್ಲಾಸ್ ನೀರ್ ತಗೊಂಬರ. ಒಂಚೂರು ನನ್ನ 2 ವೀಲರ್ ಅಲ್ಲಿ ಬಂದು ಪಿಕ್ ಮಾಡು. ಹಲೋ ಹಲೋ. ಇಲ್ಲೇ ಮನೆ ಇಲ್ಲೇ ಇದೆ ಅಲ್ವಾ? ಅಲ್ಲಿಂದ ಇಲ್ಲಿಗೆ ಪಿಕ್ ಮಾಡ್ಬೇಕಾ? ನಡ್ಕೊಂಡ್ ಬರ್ಬೋದಲ್ವಾ? ಅಡ್ಗೆ ಮನೇನು ಅಲ್ಲೇ ಇತ್ತಲ್ವಾ? ನಾನೇ ಬಂದ್ ನೀರ್ ತಂದು ಕೊಡ್ಬೇಕಾ? ನೀನು ಹೋಗಿ ಎತ್ಕೋಬೋದಿತ್ತಲ್ವಾ? ಬಿಸಿನೇ ಇದೆ. ಹೊಸ ಡಬ್ಬ ತಂದು ಇನ್ನ 5 ದಿನ ಆಗಿಲ್ಲ, ಆಗ್ಲೇ ಖಾಲಿನಾ? ಶಾಂಪು ಶಾಂಪು. ಇನ್ಮೇಲೆ 1 ರೂಪಾಯಿ ಶಾಂಪು ಪ್ಯಾಕೆಟ್ ಕೊಳೆ ತರಬೇಕು, ಇಲ್ಲಾಂದ್ರೆ ಮನೆ ಹಾಳು ಮಾಡ್ಬಿಡ್ತಾಳೆ. ಲೋಕಿ ಲೋಕಿ, ಏನು? ಸಮ್ಮರ್ ಹಾಲಿಡೇಸ್ಗೆ ಥೈಲ್ಯಾಂಡಿಗೆ ಟ್ರಿಪ್ ಹೋಗೋಣ. ಸಮ್ಮರ್ ಹಾಲಿಡೇಸ್ಗೆ ರಜಾ ಕೊಡಕ್ ನಮ್ದೇನ್ ಸ್ಕೂಲಾ, ಆಫೀಸ್? ಪ್ಲೀಸ್. ಸರಿ, ನೋಡೋಣ. ಬಾಬಾ ಇಳಿ. ಇಲ್ಲಿಗೆ ಕರ್ಕೊಂಡ್ ಬಂದಿದ್ಯಾ? ಏನಿದು? ಲ್ಯಾಂಡು. ಯಾರ್ದು? ನಮ್ ತಾಯ್ದು. ತಾಯಿದು ಲ್ಯಾಂಡು? ಥಾಯ್ಲ್ಯಾಂಡು. ಮಜಾ ಮಾಡು. ರೋಡ್ ಸೈಡಲ್ಲಿರೋ ಪಬ್ಲಿಕ್ ಟಾಯ್ಲೆಟ್ ಎಷ್ಟು ಕ್ಲೀನ್ ಆಗಿರ್ತಾವಲ್ಲಪ್ಪ. ಬಾತ್ರೂಮ್ನ ತಿಪ್ಪೆಗುಂಡಿ ಮಾಡ್ಕೊಂಡ್ಬಿಟ್ಟವಳೆ. ಏನ್ ಮಾಡೋದು? ಇಲ್ಲಿ ಶಾಂಪೂ ಪ್ಯಾಕೆಟ್ ಹಾಗೂ ಕೂದಲುಗಳನ್ನು ಹಾಕಿದವರು ನಾಯಿ ಕೋತಿ ಹಂದಿಗೆ ಹುಟ್ಟಿದವರು. ಶೌಚಾಲಯ ಹಾಳಾದಂತೆ ನಿಮ್ಮ ಸೌಂದರ್ಯವು ಹಾಳಾಗಲಿ. ಒಂಚೂರು ಪೇಪರ್ ಉದುರಿಸ್ಕೊಂಬರ್ಬೇಕು ತಾನೆ? ಇವಳಿಗೆಲ್ಲ ಹೇಳ್ಬೇಕು. ಏನೇ ಇದು? ಮನೇಲಿ ಪೆಪ್ಪರ್ ಖಾಲಿಯಾಗಿತ್ತು, ಅದಕ್ಕೆ ಪೆಪ್ಪರ್ ಸ್ಪ್ರೇ ಹೊಡೆದೆ. ತರಕಾರಿ ಹೊಸ ವರ್ಷದಿಂದ ಕುಡಿಯೋದು ಬಿಡ್ತೀನಿ ಅಂದಿದೆ, ಮತ್ತೆ ಕುಡ್ಕೊಂಡ್ ಬಂದಿದ್ಯಾ? ನಾನು ಹೇಳಿದ್ದು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಅಲ್ಲ, ಇಂಡಿಯನ್ ಕ್ಯಾಲೆಂಡರ್ ಪ್ರಕಾರ. ಅಂದ್ರೆ ಯುಗಾದಿಗೆ. ಸಂಸ್ಕೃತಿ ಅಂತ ಹೆಸರಿಟ್ಕೊಂಡಿದ್ಯಾ. ನಮ್ಮ ಸಂಸ್ಕೃತಿ ಬಗ್ಗೆನೇ ಗೊತ್ತಿಲ್ವಲ್ಲೇ. ನಮ್ಮ ಸಂಸ್ಕೃತಿನ ಯಾರಾದರೂ ಅಂಡರ್ ಎಸ್ಟಿಮೇಟ್ ಮಾಡಿದ್ರೆ ನನಗೆ ಫೀಲ್ ಆಗುತ್ತೆ. ಆಗ್ತಾ ಇಲ್ಲ. ಮತ್ತೆ ಎಣ್ಣೆ ಹಾಕ್ಬೇಕು.
ಏಯ್ 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 ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಮಾಂಗಲ್ಯಂ 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 ತಂತು ನಾನೇನ ಮಮ ಜೀವನ ಹೇತುನಾ. ಹಲೋ. ಅತ್ತೆ ವಾಟ್ಸಪ್ ನೋಡಿ. ಹ್ಞೂ. ಧಮ್ ದ ಧಮ್ ಧಮ್ ದ ಧಮ್ ದ ಧಮ್ ಧಮ್ ದ ದಾ. ಸೂಪರ್ ಡಿ ಪಿ ಹೇಳಿ ಅಂದ್ರೆ ಇದಪ್ಪ ನನ್ನ ಹೆಂಡತಿ ಅಮ್ಮ ಅಂತ ಪ್ರೂವ್ ಮಾಡ್ಕೊಂಬಿಟ್ರಿ ನೋಡಿ. ಅತ್ತೆ ನನ್ಗೇನಾದ್ರೂ ಆಗಿ ನಾನ್ ನಿಗ್ರಕೊಂಬಿಟ್ರೆ ನಿಮ್ ಮಗಳು ಮತ್ತೆ ನಿಮ್ ಫ್ಯಾಮಿಲಿನೇ ಜವಾಬ್ದಾರಿ. ಅಯ್ಯೋ ಯಾಕಪ್ಪ ಹಿಂಗೆಲ್ಲ ಹೇಳ್ತೀಯಾ? ಕತ್ತಲಿರೋ ತಾಳಿನ ಸ್ನಾನ ಮಾಡಕ್ ಹೋದ್ರೆ ವಾಶ್ರೂಮ್ ಅಲ್ಲಿ ಬಿಚ್ಚಿಡ್ತಾಳೆ, ಅಡ್ಗೆ ಮಾಡಕ್ ಹೋದ್ರೆ ಕಿಚನ್ ಅಲ್ಲಿ ಬಿಚ್ಚಿಡ್ತಾಳೆ, ಮಲ್ಗೋಕ್ ಹೋದ್ರೆ ರೂಮ್ ಅಲ್ಲಿ ಬಿಚ್ಚಿಡ್ತಾಳೆ, ಎಲ್ಲಂದ್ರಲ್ಲಿ ಬಿಚ್ಚಿಡ್ತಾನೆ ಇರ್ತಾಳೆ. ಮೊನ್ನೆ ನಮ್ ರಿಲೇಟಿವ್ಸ್ ಮನೇಲಿ ಬಿಟ್ಬಿಟ್ಟೆ ಬಂದವಳೆ. ಅತ್ತೆ ಅದ್ 25 ಗ್ರಾಮ್ ಸಾಸ್ವೆನೋ ಜೀರ್ಗೆನೋಲ್ಲ, 25 ಗ್ರಾಮ್ ಚಿನ್ನ. ಅದಕ್ಕಿನ್ನು ಚೀಟಿ ಕಟ್ತಾನೆ ಇದ್ದೀನಿ. ನೆಕ್ಸ್ಟ್ ಟೈಮ್ ರಿಪೀಟ್ ಆಗ್ಲಿ 4 ಜನ ನನ್ನ ಬಗ್ಗೆ 4 ತರ ಮಾತಾಡ್ಕೊಂಡ್ರು ಪರವಾಗಿಲ್ಲ, ಕತ್ತಲಿರೋ ಚೈನ್ ಕಿತ್ಕೊಂಡು ಕರಿಮಣಿ ಹಾಕ್ಸ್ಬಿಡ್ತೀನಿ. ಫಸ್ಟ್ ಒಂಚೂರು ಮಕ್ಕದ್ದು ಬುದ್ಧಿ ಹೇಳಿ ನಿಮ್ ಮಗಳಿಗೆ. ಸಾರಿ ಬಂಗಾರಿ, ಸಾರಿ ಕಣೆ, ಪ್ಲೀಸ್ ಕಣೆ, ಹೋಗ್ಬೇಡ ಕಣೆ. ಇಲ್ಲ ನಾನಂತೂ ಇಲ್ಲಿರಲ್ಲ, ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗ್ತೀನಿ. ಹಂಗಲ್ಲ ಕಣೆ, ಶುಕ್ರವಾರದತ್ತು ಹೆಣ್ಮಕ್ಳು ಮನೆಯಿಂದ ಆಚೆ ಹೋದ್ರೆ ಲಕ್ಷ್ಮಿ ಹೋಗ್ಬಿಡುತ್ತೆ. ಇವತ್ ಬೇಡ, ನಾಳೆ ಹೋಗು. ಹಾ? ಅಪ್ಪ! ಏನಾಯ್ತಮ್ಮ? ಸಣ್ಣ ಜಗಳ ಆಗಂಗಿಲ್ಲ ಮಾವ. ಮಾತಿಗೆ ಮುಂಚೆ ಸೂಟ್ ಕೇಸ್ ಎತ್ಕೊಂತಾಳೆ, ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗ್ತೀನಿ ಅಂತಾಳೆ. ಯಾಕಮ್ಮ? ಓಯ್ ಸೈಲೆಂಟ್ ಆಗಿ ನಿಂತ್ಕೊಂಡ್ರೆ ನಿನ್ಗೆ ನೋಬೆಲ್ ಶಾಂತಿ ಪ್ರಶಸ್ತಿ ಕೊಡಲ್ಲ. ಅಲ್ಲಿ ಮಾತಾಡು. ಆಗಲ್ಲಪ್ಪ, ನಂಗೆ ಇವ್ನ ಜೊತೆ ಬದುಕಕ್ ಆಗಲ್ಲ. ಹಂಗೆಲ್ಲ ಮಾತಾಡ್ಬಾರ್ದಮ್ಮ. ಆ ಮಾತನ್ನ ನಾನು ಹೇಳ್ಬೇಕು. ಮಾವ ಮನೇಲಿ ಸಂಜೆ 6 ಗಂಟೆ ಆದ್ರೂ ದೀಪ ಹಚ್ಚಲ್ಲ, ಲೆಮನ್ ಟೀಗೆ ಹಾಲ್ ಹಾಕ್ತಾಳೆ, ಕುಡಿಯಕ್ ಬಿಸಿನೀರ್ ಮಾಡು ಅಂದ್ರೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತಾಳೆ, ಚಪಾತಿಗೆ ಎಣ್ಣೆನ ಯಾವ್ದ್ರಲ್ಲಿ ಸಾರ್ತಾಳೆ ಗೊತ್ತಾ? ಯಾವ್ದ್ರೊಳಗೆ ಸೌರ್ತಾಳೆ? ಪಲಾವ್ಗೆ 2 ಇಂಚು ಶುಂಠಿ ಹಾಕೊಂಡ್ರೆ ಏನ್ ಮಾಡ್ತಾಳೆ ಗೊತ್ತಾ? 2 ಇಂಚು. ಇದೇನೆ ಬಿರಿಯಾನಿ ಮಾಡ್ತಾ ಇದ್ದೆ, ಸ್ಮೆಲ್ಲೇ ಬರ್ತಿಲ್ಲ ಅಂತಂದ್ರೆ ಇವಾಗ ಒಳ್ಳೆ ಸ್ಮೆಲ್ ಬರ್ತಿದ್ಯಾ? ನಮ್ ರೋಡಲ್ಲಿರೋ ನಾಯಿಗಳೆಲ್ಲ ಇವಳು ಹಾಕೋ ಊಟ ತಿಂದ್ರೆ ಎಲ್ಲಿ ಫುಡ್ ಪಾಯ್ಸನ್ ಆಗ್ಬಿಡುತ್ತೋ ಅಂತ ಏನೇನೆ ಬಿಟ್ಬಿಟ್ಟವೆ. ಹೇ ಸರಿ ಇರಲ್ಲ. ಸರಿ ಇಲ್ಲ ಅಂತಾನೆ ಹೇಳ್ತಾ ಇರೋದು. ಮಗಳೇ, ಅಪ್ಪ ಮೊನ್ನೆ ಅಜ್ಜಿಗೆ ಹುಷಾರಿರ್ಲಿಲ್ವಲ್ಲ, ಹೋಗ್ ನೋಡ್ಕೊಂಬರೋಣ, ಹಣ್ಣು ತಗೊಂಬ ಅಂದ್ರೆ ಏನ್ ತಂದಿದನ್ ಗೊತ್ತಾ? ಹಣ್ಣು ತಂದಿದ್ದೀನಿ, ನಡಿ ನಿಮ್ಮ ಅಜ್ಜಿ ನೋಡ್ಕೊಂಬರೋಣ. ಹಳಸ್ನೇನ್ ತಗೊಂಬರ್ತಾನೆ. ಅಜ್ಜಿ ಆಸ್ಪತ್ರೆಯಲ್ಲಿ ತೊಳೆ ಬಿಡಿಸ್ಕೊಂಡ ಕೂತಿರ್ತಾಳೆ. ಮನೇಲಿ ಕಾಲೋರ್ಸಕ್ ಮ್ಯಾಟ್ ಇಲ್ಲ, ಡಿ ಮಾರ್ಟ್ ಇಂದ ಹೊಸ ಮ್ಯಾಟ್ ತಗೊಂಬ ಅಂತ ಅಂದ್ರೆ ಗೋಣಿ ಚೀಲ ತರ್ತಾನೆ. ಅವನ್ ಹೆಣ ಮೂಟೆ ಕಟ್ಟ. ಹಂಗೆಲ್ಲ ಮಾತಾಡಿದ್ರೆ ಬಾರಿಸ್ಬಿಡ್ತಾನೆ. ನಡಿ ಒಳಗೆ, ನಡಿ. ಯಾ 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 ಯಾ. ಅಲ್ಲಳಿ ಅಂದ್ರೆ ಡೈಲಿ ಇದೇ ತರ ಗಂಡ ಹೆಂಡತಿ ಜಗಳಾಡ್ತಿದ್ರೆ ಅಕ್ಕಪಕ್ಕದ ಮನೆಯವ್ರು ಏನ್ ಅನ್ಕೊಂತಾರೆ? ಅಯ್ಯೋ ಬಿಡಿ ಮಾವ, ಜನಕ್ಕೇನೋ ಹೆಂಡತಿ ಹೊಡೆದ್ರೆ ಏನೋ ಗಂಡ್ಸಾಗ ಹೆಣ್ಣು ಹುಡುಗಿ ಮೇಲೆ ಕೈ ಮಾಡ್ತಿದ್ಯಾ ಅಂತಾರೆ. ಅದೇ ಹೆಂಡತಿ ಕೈಲಿ ಹೊಡ್ಸ್ಕೊಂಡ್ರೆ ಸಡೆ ನನ್ ಮಗ ಅಂತಾರೆ. ವಯಸ್ಸಲ್ಲಿ ದೊಡ್ಡನಾಗ ಒಂದ್ ಮಾತು ಹೇಳ. ಈ ದೊಡ್ಡವ್ರು ಹೇಳಿದೆಲ್ಲ ಆಗಲ್ಲ ಬಿಡಿ ಮಾವ. ಇವಾಗ ನೋಡಿ, ನನ್ಗೆ 2 ಸುಳಿ ಇದೆ, 2 ಮದ್ವೆ ಆಗುತ್ತೆ ಅಂದಿದ್ದು, ಈಗೇನಾಯ್ತಾ? ಸರಿ ಕಣಪ್ಪ, ಬತ್ತೀನಿ. ಮಾವ ಒಂದ್ ನಿಮಿಷ. ಏನಪ್ಪ ಇದು? ಅದೇ ಮಾವ, ಮೊನ್ನೆ ನಿಮ್ದು 25ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿ ನಡೀತಲ್ಲ, ಅವತ್ ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಬರಕ್ಕಾಗಿರ್ಲಿಲ್ಲ. ಅದಕ್ಕೆ ನನ್ನ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಅತ್ತೆಗೆ ನನ್ನ ಕಡೆಯಿಂದ ವಿಶೇಷ ಹೇಳ್ಬಿಡಿ. ಥ್ಯಾಂಕ್ಸ್ ಅಪ್ಪ. ಫ್ರೀ ಮಾಡ್ಕೊಂಡ್ ಬಾಪ ಒಂದ್ ದಿವಸ ಮನೆಗೆ, ಧೂಳೆ ಬಿಡಿಸ್ಬಿಡೋಣ. ಅಲ್ಲಿವರೆಗೂ ಕಸನೆ ಗುಡ್ಸಲ್ವಾ?
ಬೆಳಗ್ಗೆ ನಮ್ಮಪ್ಪ ಗಿಫ್ಟ್ ಕೊಟ್ಟಲ್ಲ, ಏನದು ನಂಗೆ ತೋರಿಸ್ಲೇ ಇಲ್ಲ. ಓ ಅದ ಓ ಕಸ ಹಾಕ್ಬಿಟ್ ಬಾ. ಏ ಹೋಗಲೇ, ಬಿ ಎಂಪೇರಲ್ಲಿ ನಾಯಿಗೆ ಇಟ್ಟಾಡಿಸ್ದಂಗೆ ಇಟ್ಟಾಡಿಸ್ತಾರಲ್ಲಿ ಕಸ ಹಾಕ್ಬೇಕಂತೆ. ಬೆಳಗ್ಗೆ ಗಾಡಿ ಬರುತ್ತಲ್ಲ ಅದಕ್ಕೆ ಹಾಕು. ಬೆಳಗ್ಗೆ ಅಷ್ಟೊಂದು ಯಾವಳಾಗ್ತಾಳೆ, ಅದ್ರಲ್ಲೂ ಡ್ರೈ ವೇಸ್ಟ್ ವೆಟ್ ವೇಸ್ಟ್ ಒಂದು ಸಪ್ರೇಟ್ ಬೇರೆ ಮಾಡ್ಬೇಕು. ನನ್ನ ಕೈಯಲ್ಲಾಗಲ್ಲ. ಬೆಳಗ್ಗೆ ಅಪ್ಪ ಊರಿಂದ ಬರ್ತಾ ಇದಾರೆ, ಮೊದ್ಲೇ ಅವ್ರಿಗೆ ಓಸಿಡಿ ಮನೆ ಕ್ಲೀನ್ ಆಗಿರ್ಬೇಕು. ಹೋಗಾಕ್ಬಿಟ್ ಬಾ. ಅಯ್ಯೋ, ನನ್ ಸತ್ರು ಈ ಮನೇಲಿ ಇರಲ್ಲ. ಹೋಗಲೇ ಹೋಗೋ, ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗೋ, ಮತ್ತೆ ಮನೆ ಕಡೆ ಬರ್ಬೇಡ. ಮೊಬೈಲು. ಸೂಟ್ ಕೇಸಲ್ಲಿ ನಮ್ಮ ಮನೆಯಿಂದ ತವ್ರ ಮನೆಗೆ ಅದೇನೇನು ಸಾಗಿಸ್ತಾವಳೋ ಒಂದ್ಸರಿ ಚೆಕ್ ಮಾಡೇ ಬಿಡೋಣ. ಅಂದ್ರೆ ನೀನು ಇಷ್ಟು ದಿವಸ ಹೇಳ್ಕೊಂಡು ಹೋಗ್ತಿದ್ದು ಖಾಲಿ ಸೂಟ್ ಕೇಸಾ? ಹೇ ಹೇ ಏನಿರ್ಬೋದು ಇದರಲ್ಲಿ? ತಡಿ, ನಾನು ಹೆಂಡತಿ ಬರೋದಕ್ಕಿಂತ ಮುಂಚೆ ನಾನೇ ನೋಡ್ಬಿಡ್ತೀನಿ.